ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೇಸ್ಟಿಯಾಗಿರೋ ಪರೋಟ ಮಾಡ್ತೀನಿ, ಆಲೂ ಪರೋಟ. ಮತ್ತು ಒಳ್ಳೆ ಕತೆ ಹೇಳ್ತೀನಿ. ಮೈದಾ ಹಸಿಟ್ಟು, ಆಲೂಗೆಡ್ಡೆ ಬೇಯಿಸಿಕೊಂಡಿದ್ದೀನಿ, ಆಯಿಲು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿನೂ ಕರಿಬೇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಎಳ್ಳು, ಸಾಲ್ಟು. ಒಂದೂರಲ್ಲಿ ಕಾಮೇಶ್ವರಿ ಬಸಪ್ಪ ಅಂತ ಗಂಡ ಹೆಂಡ್ತಿ ಇದ್ರಂತೆ. ಗಂಡನ ಮನಸ್ಥಿತಿ ಹೆಂಗಂದರೆ, ಯಾರಿಗನ ಕೆಟ್ಟದಾದರೂ ಪರವಾಗಿಲ್ಲ, ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು ನಾನು ನನ್ನ ಹೆಂಡ್ತಿ ಮಕ್ಕಳು ಚೆನ್ನಾಗಿರಬೇಕು, ಒಬ್ಬರು ಕೆಟ್ಟದಾದರೂ ಪರವಾಗಿಲ್ಲ ಅನ್ನೋ ಭಾವನೆಯಲ್ಲಿ ಬೆಳಗ್ಗೆ ಎದ್ದು ಅವನು ಹೊರಗಡೆ ಹೋಗ್ತಾ ಇದ್ದಂತೆ. ಹೆಂಡ್ತಿ ಮನಸ್ಥಿತಿ ಏನಂದರೆ, ಇವತ್ತೆಲ್ಲ ಅಡುಗೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರ ಮನೇಲಿ ನಾವು ಊಟ ಮಾಡಿ ಆ ತಟ್ಟೆ ಚೊಂಬನ್ನು ನಾವು ತಂದ್ಕೊಂಬಿಡ್ಬೇಕು ಅನ್ನೋ ಮನಸ್ಥಿತಿಲಿ ಅವಳು ಡೈಲಿ ಜೀವನ ಕಳೀತಾ ಇದ್ಲಂತೆ. ಹೀಗೆ ಒಂದಿನ ನಡೀತಾ ಒಂದಿನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರಂತೆ. ಇಬ್ಬರು ಗಂಡ ಹೆಂಡ್ತಿ ಸ್ವಲ್ಪ ಗುಡ್ಡದ ಮೇಲೆ ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲಿ ಹೋಗಿ ಬರೋವಾಗ ಒಂದು ಭಿಕ್ಷಕ ಕುಂತಿದ್ದಂತೆ. ಅವನು ಕಾಲಿರಲಿಲ್ವಂತೆ. ಅವನು ಅಮ್ಮ ಅಂತ ಕೈ ಚಾಚದಂತೆ. ಆವಾಗ ಬಸಪ್ಪ ಹೇಳಿದಂತೆ, ಅಯ್ಯೋ ನನ್ನ ಹತ್ರ 10 ರೂಪಾಯಿ ಇದೆ, ಇಲ್ಲಾಂದರೆ 1 ರೂಪಾಯಿ ನಿನಗೆ ಕೊಟ್ಬಿಡ್ತಾ ಇದ್ದೆ, ನಾಳೆ ಬೆಳಗ್ಗೆ ನಮ್ಮ ಮನೆ ತಗ ಬಂದರೆ ನಿನ್ಗೆ 1 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಗಿನ ಕಾಲಕ್ಕೆ 1 ರೂಪಾಯಿ ಅಂದರೆ 100 ರೂಪಾಯಿ ಇದ್ದಂಗೆ. ಆವಾಗ ಭಿಕ್ಷುಕ ಏನು ಮಾಡೋದಂತೆ, ಆಗಲೆಲ್ಲ ಬಿಸಿಲಲ್ಲಿ ಕೂತ್ಕೊಂಡು ಬೇಡ ಬದಲು ಅವ್ರ ಮನೆ ಬಾಗಿಲಿಗೆ ಹೋದರೆ 1 ರೂಪಾಯಿ ಕೊಡ್ತಾರೆ, ಒಂದು ದಿನ ಜೀವನ ಕಳಿಬೋದು ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬರ್ತಾ ಇದ್ದಾನಂತೆ. ಆವಾಗ ಕಾಮೇಶ್ವರಿ ಬಾಗಿಲಿಗೆ ನೀರು ಹಾಕಕ್ಕೆ ಬಂದು ಆ ಭಿಕ್ಷುಕನ ನೋಡಿ, ಅಯ್ಯೋ ಅವ್ನು ಬರ್ತಾ ಇದ್ದಾನೆ ಮನೆ ಬಾಗಿಲಿಗೆ ಅಂತ ಗಂಡಂಗೆ ಹೇಳಿದ್ಲಂತೆ. ಆವಾಗ ನೋಡು, ನಾನು ಹೊರಗಡೆ ಹೋಗಿದ್ದೀನಿ ಅಂದರೆ ಬರೋರ್ಗೂ ವೆಯ್ಟ್ ಮಾಡ್ತಾನೆ, ಸತ್ತೋಗಿದ್ದೇನೆ ನನ್ನ ಗಂಡ ಅಂತೇಳಿ ನೀನು ಅಳ್ತಾ ಇರು, ಆವಾಗ ಅವನು ನೋಡಿಬಿಟ್ಟು ವಾಪಸ್ ಹೊಂಟೋಗ್ತಾನೆ ಅಂತ ಹೇಳಿದ್ನಂತೆ. ಆಯಿತು, ಒಳ್ಳೆ ಉಪಾಯ ಅಂದ್ಬಿಟ್ಟು ಇವಳು ಅಳ್ತಾ ಇದ್ದಾಳಂತೆ. ಅವ್ನು ಮನಿಕೊಂಡಿದ್ದಾನಂತೆ. ಆವಾಗ ಭಿಕ್ಷುಕ ಬಂದು ಏನಾಯ್ತಮ್ಮ ಅಂದಂತೆ. ಅಯ್ಯೋ ನನ್ನ ಗಂಡ ಸತ್ತೋದ ಅಂದಂತೆ. ಅಯ್ಯೋ ಪಾಪ ಸತ್ತೋದ್ರಾ, ಹೋದ್ರೆ ಹೋಗ್ಲಿ ಬಿಡಿ, ಅವ್ರ ಹಣೆ ಬರ ಹಾಗೆ, ನನ್ನ ಹಣೆ ಬರ ಹಿಂಗೆ, ಇವತ್ತು 1 ರೂಪಾಯಿ ಬರುತ್ತೆ ಅಂತ ಖುಷಿಯಿಂದ ಬಂದೆ, ಆ ದೇವ್ರು ಈ ಥರ ಮಾಡಿಬಿಟ್ಟ, ಬಿಡಮ್ಮ, ಯಾರ ಹಣೆ ಬರದಲ್ಲಿ ಏನು ಬೆಳೆದಿದ್ಯೋ ಅದೇ ನಡೆಯೋದು ಅಂದ್ಬಿಟ್ಟು ಹೊರಟೋದ್ನಂತೆ. ಆವಾಗ ಅವ್ನು ಹೊಂಟೋದ ಎದ್ದೋಳೆ ಅಂದರೆ ಎದ್ದೋಳ್ತಾ ಇಲ್ವಂತೆ, ನಿಜವಲ್ಲೇ ಸತ್ತೋಗಿದ್ದಾನಂತೆ. ಆವಾಗ ಇವಳು ಕಿರ್ಚ ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ ಓಡ್ ಬಂದ್ರಂತೆ. ಆವಾಗ ದಾರಿಲಿ ಒಂದು ಋಷಿ ಹೋಗ್ತಾ ಇದ್ರಂತೆ, ಅವರು ಬಂದ್ರಂತೆ. ದಿವ್ಯ ದೃಷ್ಟಿಯಿಂದ ಋಷಿಗಳೆಲ್ಲ ತಿಳ್ಕೊಂಡು ಇವ್ರ ಗಂಡ ಹೆಂಡ್ತಿ ಯಾರ ಮನೆಗನ ಊಟಕ್ಕೆ ಹೋದರೆ ಆ ಮನೆ ಹಾಳಾಗೋಗ್ಲಿ ಅಂತ ಬೇಡ್ಕೊಂಬರೋರು, ಅದಕ್ಕೆ ದೇವ್ರು ಕೊಟ್ಟು ಪ್ರತಿಫಲ ಇದು, ಇದಕ್ಕೆಲ್ಲ ಯಾರು ಚಿಂತೆ ಮಾಡಬೇಡ್ರಿ, ಈ ಥರ ಯಾರು ಜೀವನ ಮಾಡಬೇಡ್ರಿ ಅಂತ ಎಲ್ಲರಿಗೂ ಬುದ್ಧಿ ಹೇಳಿ ಮುಂದೆ ಹೊಂಟೋದ್ರಂತೆ. ಕಷ್ಟ ಸುಖ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೂ ಬರುತ್ತೆ, ಆದರೆ ಬೇರೆಯವ್ರನ್ನ ಅಯ್ಯೋ ಅನಿಸಿ ಅವ್ರಿಗೆ ಕಷ್ಟ ಬರುತ್ತಲ್ಲ, ಅದನ್ನು ಯಾವತ್ತೂ ತಪ್ಸೋಕ್ಕಾಗಲ್ಲ. ಯಾರೋ ಮಾಡಿಸಿಕ್ಬಿಟ್ಟಿದ್ದಾರೆ ಅದಕ್ಕೆ ಹಿಂಗೆ ಆಗ್ಬಿಟ್ಟಿದೆ ಅಂತ ತಿಳ್ಕೊತಾರೆ ಸ್ವಲ್ಪ ಜನ, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಇವ್ರು ಮಾಡಿರೋ ಕರ್ಮನೇ ಇವ್ರು ಅನುಭವಿಸೋದು. ಇಂಥ ಕತೆಗಳಾಗಲಿ ನನ್ನ ಅಡುಗೆಗಳಾಗಲಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮಲತಾ ಯೂಟ್ಯೂಬ್ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ.